ಸಿಗುತ್ತೆ ಅಂಗಡಿಲಿ ತಂದೂರಿ ಪೌಡರ್ ಬೇಕು ಅಂದರೆ ಸಿಗುತ್ತೆ, ತಗೊಬಂದು ಹಾಕ್ಕೋಬೇಕು. ಎಷ್ಟು ಹಾಕೋತಾ ಇದ್ದೀರಾ? 2 ಸ್ಪೂನ್, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿ, ಜೀರಾ ಪೌಡ್ರು 1 ಟೀ ಸ್ಪೂನ್ ಮನೇಲೇ ಮಾಡ್ಕೊಂಡಿದ್ದೀನಿ. ಗ್ರೀನ್ ಮಸಾಲೆ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಅದಷ್ಟು ರುಬ್ಕೊಂಡು ಹಾಕ್ಕೊಳ್ಳಿ. 2 ಪೇಸ್ಟ್ ಮಾಡ್ಕೋಬೇಕು. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಯಿಲ್ ಎಷ್ಟು ಹಾಕೋತಾ ಇದ್ದೀರಾ? 2 ಸ್ಪೂನ್ ಕುಕಿಂಗ್ ಆಯಿಲ್ 2 ಸ್ಪೂನ್, 2 ಹನಿ 3 ಹಾಕಿ ಆಯ್ತಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಗಟ್ಟಿಗೆ 2 ಟೀ ಸ್ಪೂನ್ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾಲ್ಕು ಪೀಸ್ ಮಾಡಿಸ್ಕೊಂಡಿದ್ದೀವಿ. ಇದನ್ನು ಕಟ್ ಮಾಡಿದ್ದೀವಿ ಸೈಡ್ ಈ ಥರ ಎಲ್ಲ ಮಸಾಲೆ ಹೊಡಿಲಿ ಅಂತ. ಮಸಾಲೆ ಇದೆಲ್ಲ ಮಿಕ್ಸ್ ಮಾಡಿದ್ದೀವಿ. ಒಂದು ಅರ್ಧ ಅವರ್ ನೆನೆಲಿ, ಅಷ್ಟರೊಳಗೆ ಬೇರೆ ಕೆಲಸ ಮುಗಿಸ್ಕೊಳ್ಳೋಣ. ಇದು ಫ್ರಿಜ್ಜಿಗೆ ಇಕ್ಕಿರ್ತೀವಿ 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಕ್ಕೆ ಇಡ್ಬೇಕಾ ಫ್ರಿಜ್ಜಲ್ಲಿ? ಆ್ಯಕ್ಚುಲಿ ಇದು ಚಾಟ್ ಮಸಾಲ ಹಾಕೋದು ಮರ್ತ್ವಿ. ಒಂಚೂರು ಮೇಲೆ ಹಂಗೆ ಉದುರ್ಸೋಣ. ಚಾಟ್ ಮಸಾಲಾನ ಹಾಕ್ಬಿಟ್ಟು ಮತ್ತೆ ಮ್ಯಾರಿನೇಷನ್ಗೆ ಎತ್ತಿಡೋಣ. ಮಯೋನೀಸ್ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತಾರೆ ನಮ್ಮ ಮಮ್ಮಿ. 2 ಮೊಟ್ಟೆ ಹಾಕೊಂಡಿದ್ದೀವಿ. ಒಂದು ಸ್ಪೂನ್ ಸಕ್ಕರೆ, ಹಾಗೆ ಮೆಣಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿ. ಇಲ್ಲಿ ಎಣ್ಣೆನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಬೀಟ್ ಮಾಡ್ಕೊಂಡು ಮಧ್ಯದಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಾ ಹೋದರೆ ಮಯೋನೀಸ್ ಥಿಕ್ನೆಸ್ ಬರುತ್ತೆ. ಹಾಗೆ ಇಲ್ಲಿ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಮಯೋನೀಸ್ ರೆಡಿ ಆಗಿದೆ ಅಂತ ಅರ್ಥ. ಬನ್ನಿ ಇವಾಗ ಫಟಾಫಟ್ ಅಂತ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ತೋರಿಸ್ತೀನಿ. ನಾನು ತೊಳೆದಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟು, ಗ್ರೀನ್ ಮಸಾಲೆ ರುಬ್ಬಿದ್ನಲ್ಲ ಅದು ಸ್ವಲ್ಪ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು ಹಂಗೆ ಹಾಕ್ಕೊತೀನಿ. ಸ್ವಲ್ಪ ಮೊಸರು. ಇದು ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೋ ಬಿರಿಯಾನಿ. ಇದು ಚಿಕನ್ನು ಸಹಿತ ನೀವು ಬಿರಿಯಾನಿಲಿ ಇರೋದನ್ನ ವೇಸ್ಟ್ ಮಾಡಬಾರ್ದು, ಆ ಥರ ತಿನ್ನಬೇಕು. ಆ ಥರ ಟೇಸ್ಟ್ ಕೊಡುತ್ತಲ್ವ ಒಮ್ಮೆ? ಚೆನ್ನಾಗಿರುತ್ತೆ. ಇದು ನೆನೆಲಿ ಸ್ವಲ್ಪ ಹೊತ್ತು, ಎಣ್ಣೆ ಚೆನ್ನಾಗಿ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಎರಡು ಸ್ಪೂನ್ ತುಪ್ಪ, ಎಣ್ಣೆ ಮತ್ತು ತುಪ್ಪ 2 ಹಾಕೋಬೇಕು. ಕಾದೈತೆ, ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಸಾಂಬಾರೆಲ್ಲ ಕಸೂರಿ ಮೇಥಿ,
ಪುದೀನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ತೀನಿ. ಇಲ್ಲಿ ನೀರು ಬದಲು ಕಾಯಲ್ಲಿ ಹಾಕೋತಿದ್ದಾರೆ, ಯಾಕಂದರೆ ಕಾಯಲ್ಲಿ ಹಾಕಿದ್ರೆ ಅದ್ರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಹಾಯ್ ಹೇಳಿ ಮಮ್ಮಿ. ಹಾಯ್, ನಮಸ್ಕಾರ. ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೆ ಯಮ್ಮಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.